ಲೇಪಿ ಎಷ್ಟು ಸರಿ ಅಂತ ಫೋನ್ ಮಾಡ್ತಿ? ಲೇಪಿ ನಾನು ಆಮೇಲೆ ಮಾತಾಡ್ತೀನಿ, ಮನೇಲಿ ಎಲ್ಲರೂ ಇದ್ದಾರೆ. ಓಕೆ, ಬಾಯ್ ಬಾಯ್ ಬಾಯ್. ಏ ಅಲ್ಲೇನು ಮಾಡ್ತಾ ಇದ್ದೀಯ ನೀನು? ರೀ ನಮ್ಮ ಮಗಳು ಯಾರ ಜೊತೆ ಫೋನ್ ಒಳಗೆ ಮಾತಾಡತ್ತಾಳ್ರಿ. ಏ ಯಾರೋ ಫ್ರೆಂಡ್ ಜೋಡಿ ಮಾತಾಡ್ತಾ ಇರ್ಬೋದು ಬಿಡು. ರೀ ಅವ್ಳ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ ಇಲ್ಲ, ಮನ್ಯಾಗ ಎಲ್ಲರೂ ಅದಾರ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ರೀ ಅವಳು. ನಂಗೆ ಯಾಕೋ ಅನುಮಾನ ಬರ್ತಾ ಇದೆ ರೀ ಅವಳ ಮೇಲೆ. ಸುಮ್ಮನೆ ನಮ್ಮ ಮಗಳ ಅಂತ ಕೆಲಸ ಮಾಡಲ್ಲ, ನಮ್ಮಗ ಮಾನ ಹೋಗುವಂತ ಕೆಲಸ ಯಾವುದೂ ಮಾಡಲ್ಲ. ನೀನು ಅದಿದ ಅಂತೇಳಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ರೀ ನಾನು ಅದನ್ನ ಬಯಸಾತೇನೆ, ಕಾಲ ಸರಿ ಇಲ್ಲ, ನಮ್ಮ ಎಚ್ಚರಿಕೆಯಿಂದ ನಾವಿರ್ಬೇಕು. ಹೌದು, ನೀ ಹೇಳೋದು ನಿಜ ಐತಿ. ಆದ್ರೆ ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಡೋಣ. ನಿನ್ನ ಕೆಲಸ ನೀ ಮಾಡ ನಡಿ. ಏ ಬಾಯ್. ಈಗ ನಾವು ಮಾತಾಡಿದ ವಿಷಯನ ಮಗಳ ಹತ್ರ ಏನೇ ಹೇಳಕ್ ಹೋಗ್ಬೇಡ, ಆಕೆಗೆ ಮನಸ್ಸಿಗೆ ನೋವಾಗತ್ತೆ. ಸರಿ ಬಾ ಪೂರ್ಣಿಮಾ, ಯಾಕೆ ಇವತ್ತು ಕಾಲೇಜ್ ಹೋಗಿಲ್ಲ ನೀನು? ಅಪ್ಪ ಸ್ವಲ್ಪ ತಲೆನೋವು. ತೋರಿಸ್ಕೊಂಡಾರ ಬರ್ತಿದ್ವಲ್ಲ. ಇಲ್ಲ, ಟ್ಯಾಬ್ಲೆಟ್ ತಗೋತೀನಿ, ಆರಾಮಾಗುತ್ತೆ. ಪೂರ್ಣಿಮಾ, ಅದನ್ನ ಎಲ್ಲ ಗೊತ್ತಾಗಿಲ್ಲ, ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರಂಬ, ಕಮ್ಮಿ ಆಗುತ್ತೆ. ಅಪ್ಪ ನಂಗೇನೂ ಆಗಿಲ್ಲ, ನೀವು ಎದಕ್ಕೆ ಟೆನ್ಷನ್ ಮಾಡ್ಕೋತೀವಿ? ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗ್ತೈತಿ. ಕಡಿಮೆ ಆಗಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಪೂರ್ಣಿಮಾ, ಊಟ ಮಾಡಿ ಗುಳಿಗೆ ತೊಗೊಂಡು ಮಲಗ್ ನಡಿ. ಸರಿನಪ್ಪ. ನೀನು ನಡಿ, ಅವಳಿಗೆ ಗುಳಿಗೆ ಕೊಟ್ಟು ಮಲಗ್ಸ, ರೆಸ್ಟ್ ಮಾಡಲಿ ಅವಳು. ಸರಿ. ಕೊಂಡರ ನಾ ಅವ್ರ ನಂಬಿಕೆಗೆ ಮೋಸ ಮಾಡತ್ತೀನಿ ಅಂತ ಅನ್ಸತೈತಿ. ಇದಕ್ಕೇನಾದರೂ ಒಂದು ಪರಿಹಾರ ಹುಡ್ಕೋಬೇಕಲ್ಲ, ಮಾಡ್ತೀನಿ. ಹಲೋ, ನನಗೆ ಮೀಟ್ ಮಾಡಬೇಕು, ನಾಳೆ ಮಾತಾಡೋಣ. ಸರ್ಗೆ ನಿನ್ನ ಕಾರ್ಯಕ್ರಮ ಬಗ್ಗೆ ಹೇಳಿನಪ್ಪ. ಅವರು ಅವತ್ತು ಅವ್ರದ್ದು ಒಂದು ಕೆಲಸ ಇತ್ತು. ಮೌನೇಶಣ್ಣ ಎಲ್ಲಡಿಕೆ ಹಾಕೋ. ಹಾಂ ತಾ ಸುಣ್ಣ ತಗೋ. ದೇವಣ್ಣ, ಈ ಸಲ ಯಾಕ ಭಾರಿ ಬಿಸಿಲಾಗ್ಬಿಡತ್ತೆ ಬಿಡೋಣ. ಹೌದು ಮೌನೇಶಣ್ಣ, ಯಾಕಂತ ಹೇಳಿದ್ರೆ ದಾನ ಧರ್ಮ ಎಲ್ಲ ಹೋಗ್ಬಿಟ್ಟವು. ಅವಾಗ ನಂಗೆಲ್ಲಿ ದಾನ ಧರ್ಮ ನಾವು ಮಾಡ್ತೀವಳ, 10 ರೂಪಾಯಿದ್ದು ಖರ್ಚು ಮಾಡ್ತಾರಪ್ಪ, 100 ರೂಪಾಯಿದು ಪ್ರಚಾರ ತೊಗೊಳಕ್ಕೆಲ್ಲ ಪೇಪರ್ ಕೂಟಾಗ ಹೋಗ್ತಾರೆ. ಆಮೇಲೆ ಏನಾಗೈತೆ ಅಂತ ಹೇಳಿದ್ರೆ ಅಣ್ಣ ತಮ್ಮ ಬಂಧು ಬಳಗ ಯಾವುದೂ ಇಲ್ಲ. ಈಗ ಎಲ್ಲ ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ದುಡ್ಡು ಮಾಡ್ಬೇಕು ಅನ್ನೋಂಥ ತಲೆಗೆ ಹೋಗ್ಕೊಂಡು ಪರಿಸರ ಎಲ್ಲ ನಾಶ ಮಾಡಿಬಿಟ್ರೆ, ಮತ್ತು ಪರಿಸರ ನಾಶ ಮಾಡಿದ್ರೆ ಮತ್ತು ಬಿಸಿಲು ಬೀಳ್ದ ಇನ್ನೇನಾದಿತ್ತು. ನೀವು ಹೇಳೋ ಮಾತು ನಿಜ. ಅಭಿವೃದ್ಧಿ ಹೆಸರಿನೊಳಗೆ ಪರಿಸರನ ನಾಶ ಮಾಡಕತ್ತೆ. ಒಬ್ಬ ವ್ಯಕ್ತಿಗೆ ಅಭಿವೃದ್ಧಿಗೋಸ್ಕರ ಈ ಪರಿಸರ ಹಾಳು ಮಾಡಕತ್ತಿದ ಮೇಲೆ ಇನ್ನೇನಾಗತ್ತೆ ರೀ? ಹೌದು ಮೌನೇಶಣ್ಣ, ನೀ ಹೇಳೋದು 100ಕ್ಕೆ 100 ಸತ್ಯ ಐತೆ. ಈಗೆಲ್ಲ ಸ್ವಾರ್ಥ ಮನೋಭಾವ ಮಾಡಿ ವಿಚಾರ ಮಾಡಿ ಜಗತ್ತ ಹಾಳಾಗಿ ಹೊಂಟ್ಬಿಟ್ಟತ್ತೆ. ಹೌದು ದೇವಣ್ಣರ, ಹಿಂಗೆ ಹಾಳು ಹಾಕ್ಯಂತ ಹೊಂಟ್ರ ನಮ್ಮ ಮಕ್ಕಳ ಭವಿಷ್ಯದ ಗತಿ ಏನಂತ ಚಿಂತೆ ಐತೆ ನಮಗೆ. ಏನಾಯ್ತು? ಹೌದಾ? ನಡಿಯೋ ರೀ ನೋಡ್ರಿ ನಿಮ್ಮ ಮಗಳು ಏನ್ ಮಾಡ್ತಿದ್ದಾರೆ. ಅವ್ವ ಮಗಳ ಏನ್ ಮಾಡ್ಕೊಳಕತ್ತಿ ನೀನು? ಒಂದು ಕ್ಷಮಿಸ್ಬಿಡಪ್ಪ. ಕೈ ಬಿಡ್ರಿ, ನಂಗೆ ನನ್ನ ಚಾಯ್ ಬೇಕು. ಕೈ ಬಿಡ್ರಿ, ನಂಗೆ ನನ್ನ ಚಾಯ್ ಬೇಕು. ಬಿಡ್ರಿ, ನಂಗೆ ಕೈ ಬಿಡ್ರಿ. ಬೇಡ ಬೇಡ. ಏನಾಗೈತೆ? ಚಾಯ್ ಬೇಕು. ಮಗಳ ಇಂಥ ಕೆಲಸ ಯಾಕೆ ಮಾಡ್ಕೊಳಕ್ ಹೋದೆ ನೀನು? ಅಪ್ಪಾಜಿ, ಅದು ಇದು ಅಂತೀಯ ನೀನು? ಅದಕ್ಕೆ ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ನಾನು ನಿಮ್ಗೆ. ಇರ್ಲಿ ಏನಾತಂತ ಕೇಳ್ತೀನಿ. ಯಾಕೋ ಮಗಳ ಏನಾಯ್ತು? ಯಾಕೆ ಈ ಥರ ಮಾಡ್ಕೊಳಕ್ ಹೋದೆ? ಅಪ್ಪಾಜಿ, ಅದು ನಾನು ಮತ್ತೆ ಪ್ರೀತಮ್ 3 ವರ್ಷದಿಂದ ಲವ್ ಮಾಡ್ತಾ ಇದ್ವಿ.
ಎಷ್ಟಂತ ಕಾಯ್ಬೇಕು ನಿನ್ನ? ನಾ ಬೆಳಿಗ್ಗೆನ ಬಂದು ಕೂತೀನಿ ಗೊತ್ತಾನ? ಪ್ರೀತಮ್, ನಾನು ಹೇಳೋದು ಕೇಳು. ನಾನು ಹೇಳೋದು ಕೇಳಿ ನಿಂಗೆ ಹರ್ಟ್ ಆಗ್ಬೋದು, ಬಟ್ ನಾನೇನು ಮಾಡೋಕ್ಕಾಗಲ್ಲ. ಪುಣ್ಯ ಏನು ಹೇಳ್ತಿ? ಬೇಗ ನೇರವಾಗಿ ಹೇಳ್ಬಿಡು. ಹಿಂಗೆ ಸುತ್ತಮುತ್ತೆಲ್ಲ ಮಾತಾಡಬೇಡ. ನನ್ನ ಮನೇಲಿ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಾರ. ನಾನು ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಮಾಡಿ? ಬ್ರೇಕಪ್ ಮಾಡ್ಕೊಂಬಿಡೋಣ. ತಮಾಷೆ ಮಾಡಬೇಡ. ಯಾರಾದರೂ ಈ ಥರ ಮ್ಯಾಟ್ರಲ್ಲಿ ತಮಾಷೆ ಮಾಡ್ತಾರ? ನಾನು ನಿಜಾನೇ ಹೇಳ್ತಾ ಇರೋದು. ನಿನ್ನ ಲೈಫ್ ನೀನು ನೋಡ್ಕೊ, ನನ್ನ ಲೈಫ್ ನಾನು ನೋಡ್ಕೋತೀನಿ. ಪ್ಲೀಸ್ ಅರ್ಥ ಮಾಡ್ಕೊ. ನೀ ಅರ್ಥ ಮಾಡ್ಕೊ. ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ನೀಲ್ಲಂದ್ರೆ ನಾನು ಸತ್ತ ಹೋಗ್ತೀನಿ. ಪ್ಲೀಸ್ ಪುನಃ ನಾನು ಬಿಟ್ಟು ಹೋಗ್ಬೇಡ. ನನ್ನ ತಂದೆ ತಾಯಿ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಾರ. ನಾನು ಈ ಥರ ಮಾಡೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಸತ್ತೇ ಹೋಗ್ತಾರ. ನನಗೋಸ್ಕರ ನಾನು ಅವ್ರಿಗೆ ಮೋಸ ಮಾಡಲ್ಲ. ಅಂದ್ರೆ ನಿನ್ನ ತಂದೆ ತಾಯಿದು ಮಾತ್ರ ಮನಸ್ಸು, ಅವ್ರಿಗೆ ಮಾತ್ರ ನೋವಾಗುತ್ತೆ. ನಂದು ಮನಸ್ಸಲ್ಲ, ನನಗೆ ನೋವಾಗಲ್ಲನ? ನನಗೆ ಗೊತ್ತು ನಿನ್ನ ಬುದ್ಧಿ ಏನು ಅಂತಂದು ಹೇಳಿ. ನಿನ್ಗೆ ಬೇರೆ ಯಾರೋ ಸಿಕ್ಕಾರ, ಅದಕ್ಕೋಸ್ಕರ ತಂದೆ ತಾಯಿ ಹೆಸರು ಹೇಳಿ ಬಿಟ್ಟು ಹೊಂಟಿ ನೀನು. ಸಾಕು ಮಾಡು ಪ್ರೀತಮ್. ನಿನ್ನಂಥವ್ನ ಜೊತೆ ನಾನು ಮಾತಾಡತ್ತೀನಲ್ಲ, ನಾನು ತೊಗೊಂಡು ನಾನೇ ಹೊಡ್ಕೋಬೇಕು. ಸರಿ ಬಾಯ್, ಹೋಗ್ತೀನಿ ನಾನು. ಏಯ್ ಬಾಯ್, ನನಗೆ ನಿನ್ನ ಬುದ್ಧಿ ಗೊತ್ತಿತ್ತು. ನೋಡಿಲ್ಲಿ, ಈ ಫೋಟೋಸ್ಗಳನ್ನೆಲ್ಲ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ದಿ, ಇನ್ನೂ ಡಿಲೀಟ್ ಮಾಡಿಲ್ಲ ಅಲ್ಲ ನೀನು? ನಂಬಿಕೆ ದ್ರೋಹಿ. ನೀ ನನಗೆ ಮೋಸ ಮಾಡ್ತಿ ಅಂತ ನನಗೆ ಗೊತ್ತಿತ್ತು. ಅದ್ರ ಸಂಬಂಧ ಈ ಫೋಟೋ ಹಿಡ್ಕೊಂಡಿದ್ದೆ. ನೀ ಏನಾದರೂ ನಾನು ಬಿಟ್ಟು ಹೋದ್ರೆ ಈ ಫೋಟೋ ಎಲ್ಲ ಫೇಸ್ಬುಕ್ ಇನ್ಸ್ಟಾ ಹಾಕಿ ನಿನ್ನ ಮಾನ ಮರ್ಯಾದೆ ತೆಗೆದು ಬಿಡ್ತೀನಿ. ಪ್ಲೀಸ್ ಪ್ರೀತಮ್, ನನ್ನ ಲೈಫ್ ಹಾಳು ಮಾಡಬೇಡ. ನನ್ನ ಲೈಫ್ ಹಾಳಾದ್ರೆ ಹಿಡಿತೈತಲ್ಲ? ಇಷ್ಟು ದಿನ ನನ್ನ ಜೋಡಿ ತಿರುಗಿ ನನ್ನ ಜೋಡಿ ಏನು ಬೇಕಾದ್ರೆ ಮಾಡಿ, ಈಗ ನೀ ನಾನು ಬಿಟ್ಟು ಹೊಂಟಿ ಅಲ್ಲ. ನಿನ್ನ ನಂಬಿ ನೀನು ಜೋಡಿ ಇದ್ದಿದ್ದಕ್ಕೂ ನಂಗೆ ಒಳ್ಳೆ ಬಹುಮಾನನೇ ಕೊಟ್ಟಿಯಲ್ಲ. ನನ್ನ ತಂದೆ ತಾಯಿ ಹೇಳ್ತಾ ಇದ್ರು, ಯಾವ ಹುಡುಗರಿಗೂ ನಂಬೇಡ, ಹುಷಾರಾಗಿರು ಅಂತ. ನಾನೇ ಅವ್ರ ಮಾತು ಕೇಳಿಲ್ಲ. ನನಗಾಗಬೇಕಾಗಿದ್ದೆ. ಸರಿ, ನೀನು ಹೇಳ್ದಾಗೆ ಕೇಳ್ತೀನಿ, ಆದರೆ ಪ್ಲೀಸ್ ಫೋಟೋ ಡಿಲೀಟ್ ಮಾಡು. ಡಿಲೀಟ್ ಮಾಡ್ತೀನಿ, ಆದರೆ ನೀ ನನ್ನ ಜೋಡಿ ಇದ್ರೆ ಮಾತ್ರ. ನೀನು ಚಿಂತೆ ಮಾಡಬೇಡ. ಆ ಮಕ್ಕ ಒತ್ತು ಬುದ್ಧಿ ಕಲಿಸಿ ನಾನು. ನೀ ಚಿಂತೆ ಮಾಡಬೇಡ. ಇಲ್ಲ ಬೇಡ. ಏನು ಅವಂಗ ಏನು ಮಾಡೋದು ಬೇಡ. ನಮ್ದ ಮಾನ ಏನಾಗುತ್ತೆ, ಅವಂಗೇನು ಮಾಡೋದು ಬೇಡ. ನೀವು ಈ ಥರ ಮಾಡಿ ಅಂತ ಹುಡುಗರು ಇಂಥ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಕತ್ತಾರ. ಆ ಮಕ್ಕ ಒದ್ದು ಬುದ್ಧಿ ಕಲಿಸಿ. ನಿನ್ನ ಮಗಳು ಕರ್ಕೊಂಡು ಪಂಚಾಯತಿ ಬಾ, ಆ ಮಗನ ಒದ್ದು ನಾನು ಕರ್ಕೊಂಡ್ಬರ್ತೀನಿ. ಸುಮ್ಕರಂಗಿಲ್ಲ, ಒಟ್ಟಾರೆ ಯಾರನ್ನು ಹೇಳಂಗಿಲ್ಲ, ಕೇಳಂಗಿಲ್ದಂಗೆ ಆಗಿಬಿಟ್ಟೈತಿ. ಅವ್ರು ಕೂಡ ಹೊರಗೆ ತಕ್ಷಣ ಮಾಡ್ತಾರಲ್ಲ, ಇದು ಮಾಡ್ತಾರೆ. ಕರ್ಕೊಂಬರ್ರಿ ಅವನು ದನಕಾಯವನು, ಕರ್ಕೊಂಬರ್ರಿ ಅವ್ನು ದನಕಾಯವನು. ನೀನು ಹಿಂಗೆ ಹೊರಡಿದ್ರೆ ಪಂಚಾಯತಿ ಬಂದರೆ ಪಂಚಾಯತಿ ಬಂದ್ರೆ ಅಂದ್ಮ್ಯಾಗ ನಾವು ಹೇಳಂಗೆ ಕೇಳ್ಬೇಕು ಅಷ್ಟ. ತಿಳ್ಕೊಂಡ್ರಿ ನಿಮ್ದ ನೀವು ನಡೆಸ್ತಾರಲ್ಲ, ಇಲ್ಲಿ ಪಂಚಾಯತ್ ಹಾಕೊಂಡಿದ್ದು ಅದಕ್ಕೆ ನಾವು. ಯಾಕ್ರಿ ನನ್ನ ಮಗನ ಯಾಕೆ ಹೊಡಕತ್ತೀರಿ? ನನ್ನ ಮಗ ಏನಂತ ತಪ್ಪು ಮಾಡ್ಯಾನ? ನನ್ನ ಮಗ ಭಾಳ ಒಳ್ಳೆವದನ, ಅವ ಅಂಥದ್ದು ಏನು ತಪ್ಪು ಮಾಡಿಲ್ಲ. ಯಾಕ್ಲಿ ಅಪ್ಪಾಜಿ ನಿನ್ನ ಯಾಕೆ ಅವ್ರು ಹಿಂಗೆ ಹೊಡಕತ್ತೀರ? ಅವ ಏನು ಒಳ್ಳೆ ಕೆಲಸ ಮಾಡ್ಯಾನ? ಅಲ್ಕಾಟ್ ಕೆಲಸ ಮಾಡ್ಯಾನವ. ಇಲ್ರಿ, ನನ್ನ ಮಗ ಹೆಂಗದನಂತ ನನಗೆ ಗೊತ್ತೈತಿ. ಅವ್ನ ಯಾಕೆ ಹೊಡಕತ್ತೀರಿ ನೀವು? ಏನು ಗೊತ್ತೈತಿ? ನನ್ನ ಮಗ ಹೆಂಗದನಂತ ನನಗೆಲ್ಲ ಒಳ್ಳೇದವ, ನನ್ನ ಪೂರ್ತಿ ಗೊತ್ತೈತಿ. ಅವನು ವಿನಾಕಾರಣ ಯಾಕೆ ಹೊಡಕತ್ತೀರಿ ಅವ್ನು? ನೀವು ಏನಾಯ್ತು ರೀ? ಯಾಕೆ ಅವ್ನು ಹೊಡಕತ್ತೀರಿ? ಎಲ್ಲರೂ ಪಂಚರ್ ಎಲ್ಲರೂ ಕೂಡ್ಕೊಂಡ್ರಿ. ಪಂಚರ್ ಅಂದ್ರೆ ದೈವ ಇದ್ದಂಗ. ದೈವನ ಸುಂದರ, ನಾವಿಲ್ಲಿ ಹೇಳ್ತೀವಲ್ಲ, ನಾವು ಇಲ್ಲಿ ಚಂದ ಕಟ್ಟಿಕಾಯಿ ಕುಂತೀವ, ನಾವಿಲ್ಲ ಯಜಮಾನ್ರಲ್ಲೇ. ಹಾಂ, ಏನು ಮಾತಂಗೆ ನಿಂದೇನು ನಡೆದಂತ ಘಟ ಏನು ಇಲ್ಲಿ ಹೇಳ? ನಾವೆಲ್ಲ ಇಲ್ಲಿ 4 ಮಂದಿ ಕುಂತೀವಿ, ಇಲ್ಲಿ ಹೇಳ್ತೀವಿ. ಅಲ್ರಿ ಅಧ್ಯಕ್ಷರ, ಆ ಹುಡುಗಿ ಎಷ್ಟು ಚಂದಾಗಿ ಏನು ಹೇಳ್ತತ್ರಿ? ಹಾಂ, ಅವ ಏನು ಒಳ್ಳೆ ಕೆಲಸ ಮಾಡನ್ರ. ಆಕಿ ಫೋಟೋ ತೆಗೆದು ಎಲ್ಲಿ ಬೇಕು ಹೆದರ್ಸಕತ್ತೇನ್ರಿ ಅವ. ಇಂಥವನ್ನ ಕೆಲಸ ಮಾಡೋದು ನನ್ನ ಮಕ್ಕಳು. ಹೌದಲ್ಲೇ ತಮ್ಮ, ಇಂಥ ಕೆಲಸ ಮಾಡೋದು ನೀನೇನು ಸಣ್ಣ ಪಟ್ಟ ಕೆಲಸ ಅಂತ ತಿಳ್ಕೊಂಡು ಏನಿಲ್ಲ ಇದನ್ನು?
ಇಲ್ಲಿ ನೋಡಿ ತಮ್ಮ ನೀನು ನಾವು ಇಲ್ಲಿ ಏನು ನಾವು ತೀರ್ಮಾನ ತಗೊಂತೀವಿ ಅದಕ್ಕೆ ನೀನು ಬಂದಿರ್ಬೇಕು ಮಗನ ಇಲ್ಲಿ. ಅಧ್ಯಕ್ಷರ ಇಂಥವ್ರಿಗೆ ವಾದ ಬುದ್ಧಿ ಕಲಿಸ್ಬೇಕ. ಹೌದು ಹಂಗ ಮಾಡೋಣ. ನಾವು ದೈದಾರ ಏನು ಆಕ್ಷನ್ ತಗೊಂತೀವಿ ಅದಕ್ಕೆ ಬಂದಿರೋಕೆ ಮಗನ ನೀನು. ಏನದು ಅಲ್ಲಲೇ ಅಪ್ಪ, ನಿನ್ನ ಬಗ್ಗೆ ನಾನು ಬಹಳ ಗೌರವ ಇಟ್ಕೊಂಡಿದ್ದೆ. ನನ್ನ ಮಗ ಒಳ್ಳೆವ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನಿಂತ ಲುಚ್ಚ ಕೆಲಸ ಮಾಡ್ಕೊಂತ ನನ್ನ ಜೀವನದಾಗ ಅನ್ಕೊಂಡಿದ್ದಿಲ್ಲ. ತೆಗೆದುಬಿಟ್ಟಲ್ಲೋ ನನ್ನ ಹೊರನೇ ದಿನ ತೆಗೆದುಬಿಟ್ಟಲ್ಲೋ. ಬಿಟ್ಟು ನೀನು ತಂದಿಲ್ಲಿ ಹೊಡೆಯೋದ ಅವಶ್ಯಕತೆ ನಿನಗಿಲ್ಲ. ತೊಂದರೆ ಇಲ್ಲ, ನಾವು ಇಲ್ಲೇ ಇದೀವಿ ದೈದಾರ. ಏನು ಮಾಡ್ಬೇಕ್ರಿದ್ದೇವೆ? ನನ್ನ ಮಗ ಒಳ್ಳೆವ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಇಂಥ ನೀಚ್ ಕೆಲಸ ಮಾಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲ. ನಾನು ಊರಾಗ 4 ಜನರೆದುರಿಗೆ ತಲೆ ಎತ್ತಿ ಬದುಕ್ದೇವ, ತಲೆ ಎತ್ತಿ ಬಾಳ್ದೇವ. ಆದ್ರೆ ಇವ ಮಾಡಿದಂಥ ಇಂಥ ಘನಂದರ ಕಾರ್ಯಕ್ಕೆ ನಾನು ನಿಮ್ಮ ಮುಂದೆ ತಲೆ ತಗ್ಗಿಸ್ಬೇಕನ್ನಂಗಾಗೈತಿ. ಆದ್ರೆ ನನ್ನ ಮಗ ಮಾಡಿದ ತಪ್ಪಿಗೋಸ್ಕರ ನಿಮ್ಗೆಲ್ಲರಿಗೂ ನಾನು ಪಾದಕ್ಕೆ ಬೀಳ್ತೀನಿ. ನಮಗೆ ಕ್ಷಮ ಮಾಡಿಬಿಡ್ರಿ. ಯಜಮಾನ ಇಲ್ಲಿ ಯಜಮಾನ ಎಂತ ಮಾಡ್ತೀವಿ ಅಂತ ಮಾತಾಡ್ತೀವಿ. ಕುಂದ್ರೆ ನಾವೆಲ್ಲ ಅದೀವಿ ಇಲ್ಲಿ, ಯಜಮಾನ್ರ ಅದೀವಿ, ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಸುಮ್ಮನೆ ನೀನು. ಅಪ್ಪ ನಂದಷ್ಟು ತಪ್ಪಲ್ಲ. ಆ ಹುಡುಗಿನೇ ನಾನು ಲವ್ ಮಾಡ್ಯಾಳ, ಬೇಕಂದ್ರೆ ಲವ್ ಮಾಡಿ ಬಿಟ್ಟು ಹೊಂಟಾಳ. ಲೇ ಹುಚ್ಚ, ಪ್ರೀತಿ ಅಂದ್ರೆ ಏನಂತ ತಿಳ್ಕೊಂಡಿಲ್ಲಿ? ಈ ನಿಮ್ಮ ವಯಸ್ಸಿನಾಗ ಬಂದು ಆಕರ್ಷಣೆ ಅಷ್ಟೇ. ಅದನ್ನು ನೀವು ಲವ್ ಅಂತ ತಿಳ್ಕೊಂಡು ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊತೀರಿ? ಅಲ್ಲಿ ನೋಡು, ನಿಮ್ಮಪ್ಪ ನಿನ್ನ ಸಲುವಾಗಿ ಎಲ್ಲರ ಕಾಲ ಬಿಳಂಗ ಆತು. ಇದು ದೊಡ್ಡ ಕನಂದ್ರೆ ಕೆಲಸ ಮಾಡಕತ್ತೀರ ನೀವು. ತಿಳ್ಕೊಂಡು ಒಂದು ಜೀವನ ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ಕಲಿಯಲ್ಲ ಒಂದಿಟ್ಟು. ಲೇ ತಮ್ಮ, ಪ್ರೀತಿನ ಪ್ರೀತಿಯಿಂದ ಪಡ್ಕೋಬೇಕು. ಅದನ್ನ ಬಿಟ್ಟು ಫೋಟೋ ತೆಗೆದು ವಾಟ್ಸಪ್ ಬಿಟ್ಟೆ ಫೇಸ್ಬುಕ್ ಬಿಟ್ಟು ಈ ಥರ ಹೆದರ್ಸ್ಬಾರ್ದು. ಇದ ಕೊನೆದಾಗಬೇಕು. ಇಲ್ಲ ಅಂತಂದ್ರೆ ನೀನು ವಾದ ಬುದ್ಧಿಗೆ ಒಳಗೆ ಹಾಕಿಸ್ತೀವಿ ನಮ್ಗನ. ಡೇಯ್ ಈ ಥರ ಯಾಕೆ ಮಾಡ್ತಿರ್ಲಿ? ನೋಡ್ರಿ ನೀವು ಮಾಡೋದಿದ್ರೆ ಗನಂದ್ರೆ ಕೆಲ್ಸಕ್ಕೆ ನೋಡ ನಿಮ್ಮ ತಂದೆ ಯಜಮಾನ ಇಂಥ ಇದ್ರೊಳಗೆ ಬಂದು ಇಲ್ಲಿ ತಲೆ ತಕ್ಷಣ ಇಲ್ಲ ಅಂತ ಪರಿಸ್ಥಿತಿ ಮಾಡಿರಿ ನೀವು. ಗೊತ್ತಾ ಬೇ ತಂಗಿ, ನಿನಗೆ ಅರ್ಥ ಆಗಲ್ಲ ನಿನಗ? ಏನಮ್ಮ ನೀನು? ಲೇ ಅಪ್ಪೆ, ಇದೊಂದ್ಸಲ ನಿನಗೆ ಹೇಳ್ತೀನಿ, ನಾವೆಲ್ಲರೂ ಏನು ಹೇಳ್ತೀವಿ ಅದಕ್ಕೆ ಬದ್ಧವಾಗಿ ನೀನು ತಗೊಂಡು ನಾವು ಹೇಳ್ದಂತ ಕೇಳ್ಕೊಂಡು ಕರೆಕ್ಟಾಗಿದ್ದಿ ಉಳ್ಕೊಂಡ್ತಿ ಮಗನ. ಇಲ್ಲದ ನಿನ್ನ ಒತ್ತ ನಿನ್ನ ಸ್ಟೇಷನ್ಗೆ ಬಂದಿದ್ದು ಮಗನ. ನಾವು ನಮ್ಮ ಮಕ್ಳು ಚಂದಿರ್ಲ ಅಂತ ಹೇಳಿ ಮಳಿ ಚಳಿ ಗಾಳಿ ಅಂದ ಕಷ್ಟಪಟ್ಟು ದುಡಕ್ ಹೋಕ್ಕಿವಿ. ನೀವು ಅದನ್ನೆಲ್ಲ ಬಿಟ್ಟು ಲವ್ ಗಿವ್ ಅಂತಂದು ಹೇಳಿ ಹಡದ ಹೊಟ್ಟಿ ತಂದಿತ್ತ ಯಾಕೆ ಕೂರಿಸ್ತೀರಿ? ಲೇ ಏವ, ನಿಮ್ಮಪ್ಪ ನಿಮ್ಮವ್ವ ಎದಕ್ಕೆ ಕಳಿಸ್ತಾರೆ ನಿಮ್ಮ ಶಾಲಿಗೆ? ನೀವು ನೋಡ್ರಿ ಇಬ್ಬರ ಕೂಡಿ ಫೋಟೋ ತಕ್ಕೊಂಡು ಪಾರ್ಕ್ ಹೋದ್ನೋ ಸಿನಿಮಾಕ್ಕೆ ಹೋದ್ನೋ ಅಂತ ಜೀವನ ಹಾಳು ಮಾಡ್ಕೊಂತಿರಲ್ಲ. ಮೊದಲು ಓದೋದನ್ನ ಕಲೀರಿ ಇಬ್ಬಳ. ಏನಾದರೂ ಒಂದು ಸಾಧನೆ ಮಾಡಿರಿ, ಆಮೇಲೆ ಈ ಲವ್ ಪ್ರೀತಿ ಅನ್ನೋದು ಆಮೇಲೆ ಮಾಡ್ಕೊಂತ ತಿಳ್ಕೊಂಡ್ರಿಲ್ಲ ನಿಮ್ಮ ಜೀವನ. ಏನು ತಮ್ಮ ಫೋನ್ ತಾಯಿಲೆ ಫೋನ ಕೊಡಪ್ಪ, ಕೇಳ್ತಾರೆ ಕೊಡು. ಏನು ಒಳ್ಳೆ ಕೆಲಸ ಮಾಡ್ರಿ ನೀವು. ಕಾಲೇಜ್ಗೆ ಹೋದ್ರೆ ಎದಕ್ಕೆ ಹೋಗಿರ್ಲಿ? ಹೋದ್ರೆ ಅಲ್ಲಿ ಕಾಲೇಜ್ನಾಗ ಅಕ್ಕ ತಂಗಿ ಅಂತ ತಿಳ್ಕೊಬೇಕು. ಆ ಮನೋಭಾವ ಬರ್ಬೇಕು ನಿಮ್ಗೆ. ಅದನ್ನ ಎಲ್ಲದ ಬಿಡ್ತೀರಿ, ಬರೀ ಫೋಟೋ ತಗೊಂಡ ಫೇಸ್ಬುಕ್ ಹಾಕಿಂದ ಇದನ್ನ ಮಾಡಿನ ಹಿಂಗೆ ಮಾಡ್ಕೊಂತ ಹೋದ್ರೆ ನಿಮ್ಮ ಜೀವನ ಏನಾಗತ್ತೆ? ನಿಮ್ಮ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತೈತೇನ? ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮ್ಮ ಬೆಳ್ಸಕ್ಕೆ ಅವ್ರು. ಇದನ್ನ ಮಾಡ್ತೀರಿ ಎಲ್ಲ ನೀವು ಕಾಲೇಜ್ಗೆ ಹೋಗೋ ಮುಂದೆ. ರೇವಣ್ಣವ್ರೆ ನೋಡ್ರಿ, ನೀವು ನಿಮ್ಮ ಮಗಳ ಸ್ವಲ್ಪ ಶಾಲೆಗೆ ಕಳ್ಸೋ ಹೊತ್ತಾಗ ಏನು ಎಂತೂ ನಮ್ಮ ಮಗಳ ಶಾಲೆಗೆ ಹೋಗ್ತಾಳೋ ಏನು ಸೀದಾ ಏನು ಬರ್ತಾಳೋ ಏನು ಮನೆಗೆ ಹೋಗಿ ಏನು ಬಂದು ಏನು ಓದ್ತಾಳೋ ಬರಿತಾಳೋ ಅನ್ನೋದು ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಇದು ಧರ್ಮ ಆಗೋದು ಯಾಕೆ ಸರಿಯಲ್ಲ. ಯಾಕೆ ನಾವು ಎಲ್ಲರೂ ಒಂದೇ ಊರಾರ. ಈಗ ನೀವಾದ್ರೂ ನಮಗೆ ಬೇಕು, ಅವ್ರಾದ್ರೂ ಬೇಕು. ನಾವು ನಿಮಗೂ ಇದನ್ನ ಮಾಡೋಕ್ಕಾಗಲ್ಲ, ಅವ್ರಿಗೆ ಇದನ್ನ ಮಾಡೋಕ್ಕಾಗಲ್ಲ. ನೋಡ್ರಿ ಇದೊಂದ್ಸಲ ನಾವು ನಿಮ್ಗೆ ಎಲ್ಲರಿಗೆ ಹೊಂದಾಣಿಕೆ ಮಾಡಿ ಹೇಳ್ತೀವಿ. ನಿಮ್ಮ ಬುದ್ಧಿ ತಪ್ಪನ್ನು ನೀವು ತಿದ್ಕೇರಿ, ನಿಮ್ಮ ತಪ್ಪನ್ನು ನೀವು ತಿದ್ಕೇರಿ. ತಪ್ಪನ್ನು ತಿದ್ಕೊಂಡು ಮುಂದೆ ನಿಮ್ಮ ಇದನ್ನ ನೀವು ಶಾಲೆ ನೋಡಬತ್ತಂಗೆ ನೀನು ನೀಟಾಗಿ ಶಾಲೆಗೆ ಹೋಗಿ ಶಾಲೆಗಿಂತ ಬಂದು ನಿಮ್ಮ ಮನೆಗೆ ಏನು ಅಪ್ಪ ಅಮ್ಮ ಏನು ಹೇಳ್ತಾರೆ ಆ ಕೆಲಸ ನೀವು ಮಾಡ್ಕೊಂಡು ಏನು ಕೆಲಸ ನೀವು ಮಾಡ್ಕ. ಲೇ ಮಗನ, ನಿನಗೆ ಅದ ಮಾತಾ ಹೇಳೋದ. ನೀನು ಇನ್ನೊಂದ್ಸಲ ಈ ಥರ ಏನಾರ ಬಂದಿದ್ದೆ ಆಗಿದ್ದ ಕರೆ ಆದ್ರೆ ಮಗನ ಈ ಥರ ಇಲ್ಲಿ ಮಠ ಬರಂಗಿಲ್ಲ ನಿಂದ. ಇಲ್ಲಿ ಮಠ ಪಂಚಾಯತಿ ಹಂಗೇನ್ರ ಬಂದಿದ್ದ ಕರೆ ಆದ್ರೆ ನಿನ್ನ ಒತ್ತ ಮಗನ ಸ್ಟೇಷನ್ಗೆ ಕಳಿಸ್ತೀವಿ ಮಗನ. ನಿನ್ನ ತೋರ ಅಧ್ಯಕ್ಷರು ಇದನ್ನ ಸ್ಟೇಷನ್ಗೆ ಕೊಡ್ರಿ. ಅದು ಆಯ್ತು, ಇದನ್ನೆಲ್ಲ ಇವನ್ನ ಫೋಟೋ ಎಲ್ಲ ಡಿಲೀಟ್ ಮಾಡಿ ಇದನ್ನ ಸ್ವಿಚ್ ಆಫ್ ಮಾಡಿ ಮಗನ. ಇದನ್ನ ಶಿವಪ್ಪರ, ನನ್ನ ಮಗನ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಅವ ಕಾಲೇಜ್ ಹೋಗ್ಕಾನೋ ಎಲ್ಲಿ ಹೋಗ್ಕಾನೋ ಸ್ವಲ್ಪ ತಿಳುವಳಿಕೆ ನೋಡ್ಕೊಂತಾರೆ ಹಿಂದಿಂದ. ಅವ್ರಿಗಷ್ಟೇ ಹೇಳ್ದಂಗಲ್ಲ ಏನ್ರಿ? ಬರೋಬರ್ ನೀವು ಹೇಳಿದ್ದು ಕರೆಕ್ಟ್ ಐತಿ. ಇದೊಂದ್ಸಲ ನಿಮಗೆ ಹೇಳ್ತೀವ್ರಿ, ಇದೊಮ್ಮೆ ತಪ್ಪು ಮಾಡ್ಯಾರ. ಇನ್ನೊಮ್ಮೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ಕೊಂಡು ಇಲ್ಲಿ ದೇವಿ ಇದಾಳ, ದೇವಿಗೆ ನಮಸ್ಕಾರ ಮಾಡಿ ಇದಕ್ಕೆ ನಮಸ್ಕಾರ ಮಾಡಿದಂಗೆ ಹೇಳಿ ನೀವು ನಿಮ್ಮ ಮನೆಗೆ ಹೋಗ್ಬಿಟ್ರು. ನಾವು ಒಂದೇ ಊರನ್ನ ಅಂತಂದೇಳಿ ಸುಮ್ಕೆ ಅದೀವಿ. ಹೆಚ್ಚು ಕಮ್ಮಿ ಇದೊಂದ್ಸಲ ಏನಾರು ಬಂದ್ರೆ ಸ್ಟೇಷನ್ಗೆ ಹಾಕ್ಬೇಕಂತ ಹುಷಾರಾಗಿರ್ರಿ. ನನ್ನ ಮಗನ ಬುದ್ಧಿ ಹೇಳ್ಕೊಂತೀನಿ. ನಿನ್ನ ಮನೇಲಿ ಮುಂದೆ ಬರ್ಲಾರ್ದಂಗೆ ನೋಡ್ಕೋಬೇಕ. ಅರ್ಥ ಆಯ್ತಿಲ್ಲ?
ಪಂಚರ ತೀರ್ಮಾನ ದೈವ ತೀರ್ಮಾನ ಅಂತ ತಿಳ್ಕೊಂಡ್ರಿ ನಾ ಕರ್ಕೊಂಡು ನೋಡ್ರಿ ದೇವ್ರ ದುರ್ಗಾ ಮಗಲ್ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಡ್ರಿ